ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಿನ್ನೆ ನಡೆದಂತಹ ಏನಂತೀರ ದ್ವಿತೀಯ PUCಯ ಐಚ್ಛಿಕ ಕನ್ನಡ ಅಂತ ಹೇಳಿದ್ರೆ ಆಪ್ಷನ್ ಕನ್ನಡ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇವೆ. ನೋಡಿ, ಮೊದಲನೆಯದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಭವಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮೊದಲನೆಯ ಪ್ರಶ್ನೆ, ಆಡದೆ ಮಾಡುವವರು ಡ್ಯಾಶ್ ಅಂತ ಇದೆ. ಉತ್ತಮರು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಇಹ ಪರ ಸುಖ ದೊರೆಯುವುದು ಡ್ಯಾಶ್ ಅಂತ ಇದೆ. ಮೈದು ನುಡಿಯಿಂದ ಅಂತ, ಮೃದು ನುಡಿಯಿಂದ, ಮೃದು ನುಡಿಯಿಂದ. ಪೇಪರ್ ಹಂಗಿದೆ ಕಂಡ್ರೆ ಸ್ವಲ್ಪ ಕಾಣ್ತಾ ಇಲ್ಲ. ಸಿಂಧಿಯನ್ನು ಸೇವಿಸುವವನು ಡ್ಯಾಶ್ ಅಂತ ಇದೆ. ಮಂಗನಂತಿರುವನು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ದಂಪತಿಯ ಹಗೆತನದಿಂದ ಡ್ಯಾಶ್ ಅಂತ ಇದೆ. ಇದಕ್ಕೆ ಹಿರಿಮೆಯ ಬೇರು ಹರಿಯುವುದು, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಸರಿಯಾದ ಮೇನ್ ಕ್ವಶನ್ ನಂಬರ್ 2 ಸರಿಯಾದ ಉತ್ತರವನ್ನು ಆಯ್ದು ಖಾಲಿಯಾದ ಭರ್ತಿ ಮಾಡಿ ಜಾಗ. ಉದ್ದರಿ ಪದದ ಅರ್ಥವೇನು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಾಲ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕೋಪ ಪದದ ಸಮಾನಾರ್ಥ ಪದ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಟ್ಟು ಅಥವಾ ಮುನಿ, ಅದರ ಎರಡೂ ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಉದ್ದರಿ ಸಲರಿಯನು ಪದದ ಬಿಡಿಸಿ ಬರೆದ ರೂಪ ಡ್ಯಾಶ್ ಅಂತ ಇದೆ. ಉದ್ಧರಿಸಲು ಪ್ಲಸ್ ಅರಿಯನು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಸರಿಯಾದ ಉತ್ತರವನ್ನು ಆಯ್ದು ಹೊಂದಿಸಿ ಬರೆಯಿರಿ. ಜಂಪು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಗ್ಗಟ್ಟು ಅಂತ. ಊರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರದೇಶ ಅಥವಾ ತೊಡೆ ಅಂತ. ನೇಹ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹ ಅಂತ. ಬಡವ ಅಂತ ಇದೆ. ಇದಕ್ಕೆ ಬಲ್ಲಿದ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಮುಂದಿನ ಬರುವಂಥ ಎಲ್ಲ ಪ್ರಶ್ನೆಗಳು ನಿಮ್ಮ ಒಂದು ಯೂನಿಟ್ ಟೆಸ್ಟ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೊಮ್ಮೆ ಈ ಒಂದು ಕ್ವಶನ್ ಪೇಪರ್ ಕಳಿಸಿಕೊಟ್ಟಂಥ ನಮ್ಮ ಭವಿತ್ ಅವರಿಗೆ ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಸಂದರ್ಭಗಳನ್ನು ವಿವರಿಸಿ ಕೂಡ ಇದೆ. ಇದು ನಮ್ಮ ಮೇಲ್ ID ಆಗಿರುತ್ತೆ, all-in-one pdf99@gmail.com. ದಯವಿಟ್ಟು ಈ ಒಂದು ಮೇಲ್ ಐಡಿಗೆ ನಿಮ್ಮ ಕಾಲೇಜಿನ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ನಿಮ್ಮ ಹೆಸರು ಹಾಗೂ ಜಿಲ್ಲೆ ಹೆಸರನ್ನು ಕ್ವಶನ್ ಪೇಪರ್ ಮೇಲೆ ಬರೆದು ಫೋಟೋ ಹೊಡೆದು ಕಳಿಸಿ. ಧನ್ಯವಾದಗಳು. ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ. ಇದೇ ಕ್ವಶನ್ ಪೇಪರಿಂದು ಕೆಳಗಿನ ಒಂದು ಪದ್ಯದ ಭಾವಾರ್ಥವನ್ನು ಬರೆಯಿರಿ ಅಂತ ಇದೆ. 2 ಪದ್ಯಗಳನ್ನು ಕೊಟ್ಟಿದ್ದಾರೆ. ಒಂದರ ಭಾವಾರ್ಥವನ್ನು ಬರೆಯಬೇಕು. ಕೆಳಗೆ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸು ಹೆಸರನ್ನು ಬರೆಯಿರಿ ಅಂತ ಇದೆ. ನನ್ನ ಪ್ರಕಾರ ಲಘು ಮಾತ್ರೆಗಳು ಹಾಕಬೇಕೇನೋ ಅಲ್ವಾ, ನಿಮಗೆ ಗೊತ್ತು ಚೆನ್ನಾಗಿ, ನಾನು ಮರ್ತಿದ್ದೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಿಸ್ ಈಸ್ ಅವರ್ ಮೇಲ್ ID. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್. ಗಾಡ್ ಬ್ಲೆಸ್ ಯು ಆಲ್.